ಬಟ್ ಈಗ ರೈತರೆಲ್ಲ ಕೊಡಲ್ಲ ಅಂತಿದಾರಲ್ಲ ಸರ್, ಮತ್ತೆ ಏನು ಸರ್? ಇಲ್ಲ ಆ ಥರ ಇಲ್ಲ ನೋಡಿ. ಅದರಲ್ಲಿ ಬೇಕು ಅನ್ನೋರು ಇದ್ದಾರೆ, ಬೇಡ ಅನ್ನೋರು ಇದ್ದಾರೆ. ಬೇಕು ಅನ್ನೋರೆಲ್ಲ ನಮಗೆ ಬೇಕು ಅರ್ಜೆಂಟ್ ದುಡ್ಡು ಕೊಡಿ ಅಂತ ಅವರು ಏನೋ ನಾಳೆ ನಾಡ್ದು ದಿನ ಪ್ರೊಟೆಸ್ಟ್ ಮಾಡ್ತಾರಂತೆ. ನಮ್ಗೆ ದುಡ್ಡು ಬೇಕು, ನೀವು ಅರ್ಜೆಂಟ್ ದುಡ್ಡು ಕೊಡಿ, ನಿಮ್ಮ ಕಿತ್ತಾಡ್ದಲ್ಲಿ ನಮ್ಮ ನಾಳು ಮಾಡಬೇಡಿ ಅಂತೇಳಿ ಅವರು ಕೂಡ ನೋಡಿ. ಇದು ಕೊಡಪ್ಪ ಇಲ್ಲಿದು ನೋಡಿ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು ನಾನು ಅವತ್ತು MLA ಆಗಿರಲಿಲ್ಲ ಅವತ್ತು. ದಯಮಾಡಿ ಇದನ್ನು ನೋಡ್ಬೇಕು ತಾವೆಲ್ಲ. ವಿಜೇಂದ್ರ ಅವ್ರು ನಮ್ಮನ್ನು ಪಕ್ಕದ ರೂಮಿಗೆ ಕರ್ಕೊಂಡೋಗಿ ಏನು ಮಾತಾಡಿದ್ರು ಅಂತ ವಿಜೇಂದ್ರ ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಯಡಿಯೂರಪ್ಪನವ್ರು ನಾವೇ ಭೇಟಿ ಮಾಡಿದ್ದು. ಅವಾಗ 1,000 ಎಕರೆ ಇಲ್ಲಿ ಅಕ್ವೈರ್ ಮಾಡಿದ್ರಲ್ಲ, ಆವಾಗ ನಾವೇ ಭೇಟಿ ಮಾಡಿದ್ದು. ಇದನ್ನು ಅವತ್ತೇ ಇವರೆಲ್ಲ ಕರೆದು ಯಡಿಯೂರಪ್ಪನವರು ವಿಜೇಂದ್ರ ಅವ್ರಿಗೆ ಅಷ್ಟೊಂದು ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ, ಕಳ್ಕಳಿ ಇದ್ದಿದ್ರೆ, ಬಿಡ್ರೆ ನಾನು ಯಡಿಯೂರಪ್ಪನವ್ರಿಗೆ ಹೇಳಿ ಬಿಡಿಸ್ತೀನಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಮುಗ್ದೋಯ್ತಿತ್ತು. ಇದೊಂಥರ ಏನಂದರೆ ಅವಕಾಶವಾದಿ ರಾಜಕಾರಣ ಥರ ಮಾತಾಡ್ತಕ್ಕಂಥದ್ದು. ಎಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನ ಇರ್ತಕ್ಕಂಥದ್ದು. ಅದರಿಂದ ಈಗ ಯಾರು ಬೇಡ ಅಂತವ್ರು ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ರೈತರಿಗೆ ಅಲ್ವಾ. ಮೆಜಾರಿಟಿ ಜನ ಒಪ್ಪಿದ್ದಾರೆ. ಮೆಜಾರಿಟಿ ಜನಕ್ಕೆ ಏನಾಗಿದೆ ಅಂದರೆ ರೆಡ್ ಝೋನ್ ಆಗಿದೆ. ನಾವು ನಮ್ಮ ಮಕ್ಳಿಗೊಂದು ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾಯಿಲ್ಲ, ಮತ್ತು ಅಲ್ಲಿ ಏನೂ ಕೂಡ ಮಾಡಲಿಕ್ಕಾಗಲ್ಲ. ಅವ್ರಿಗೇನಾಗ್ತದೆ, ಮದುವೆ ಮಾಡೋವಂಥ ಸಂದರ್ಭದಲ್ಲಿ ಏನಾರು ಮಾರಬೇಕು ಅಂತಂದರೆ ಕೇವಲ 50 ಲಕ್ಷಕ್ಕೆ ಕೊಡಿ ಅನ್ನೋದು, ಒಂದು 80 ಲಕ್ಷಕ್ಕೆ ಕೊಡಿ ಅನ್ನೋದು, ಇದು ಅವ್ರಿಗೆಲ್ಲರಿಗೂ ಕೂಡ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ನಾವು ಹೇಳಿದ್ದೀವಿ ನೋಡಿ, ಇಲ್ಲೂ ಕೂಡ ಹೇಳಿದ್ದೀವಿ, ಕೆಂಪು ವಲಯದಿಂದ ಮುಕ್ತಗೊಳಿಸಿ ಅಂತ ಹೇಳಿದ್ದೀವಿ. ಹೇಳಿದ್ದೀವಿ ನೋಡಿ. ಒಪ್ಕೊಂಡ್ರು ಕೂಡ ಪರಿಹಾರ ಕಡಿಮೆ ಆಯಿತು ಅನ್ನೋಂಥದ್ದು. ಪರಿಹಾರ ಕಾನೂನಾತ್ಮಕವಾಗಿ ಕೊಡಬೇಕಲ್ಲ. ಇದಕ್ಕೆ ಪರಿಹಾರ ಯಾಕೆ ಕಡಿಮೆ ಆಯಿತು ಅಂತ ಹೇಳ್ತೀನಿ ಕೇಳಿ. ಅವರು ಕೆಂಪು ವಲಯ ಮಾಡಿದ್ರಿಂದ ಅಲ್ಲಿ ಟ್ರಾನ್ಸಾಕ್ಷನ್ ಆಗಲಿಲ್ಲ. ಯಾವಾಗಲೂ ಕೂಡ ನಾವು ಸರ್ಕಾರಕ್ಕೆ ಅಕ್ವೈರ್ ಮಾಡಬೇಕು ಅಂತ ಅಂದಾಗ 2 ವರ್ಷದ ಟ್ರಾನ್ಸಾಕ್ಷನ್ ತೊಗೊತಾರೆ. ಆ ಟ್ರಾನ್ಸಾಕ್ಷನ್ ಪ್ರಕಾರ ಹೋದರೆ 1.5 ಟಾಪ್ ಮೋಸ್ಟ್ ಆಗೋದು. ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಗಮನ ಹರಿಸಿ ಅದ್ಯಾವುದಾವುದು ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನೆಲ್ಲ ಆಚೆ ತೆಗೆಸಿ ಇಷ್ಟಕ್ಕೆ ಎರಡರ ಮೇಲೆ ಕೊಡಲೇಬೇಕು ರೈತರಿಗೆ ಅಂತೇಳಿ ತೀರ್ಮಾನ. 2ಕ್ಕೆ ಒಪ್ಕೊಂಡು ಖುಷಿಯಾಗಿದ್ರು ರೈತರು. ಸ್ವಲ್ಪ ಕೆಲವರು ಇವರೇನೋ ಹಿಂದ್ಗಡೆಯಿಂದ ಕಡ್ಡಿ ಅಳ್ಳಾಡ್ಸೋದ್ರಿಂದ ಇದು ಆಯಿತು ಅಷ್ಟೇ. ಆದರೆ ಇದು ಯಾಕಾಯಿತು? ಕೆಂಪು ವಲಯ ಆದ್ದರಿಂದ ಟ್ರಾನ್ಸಾಕ್ಷನ್ ಆಗಲಿಲ್ಲ. ರೇಟು SR ರೇಟ್ ಜಾಸ್ತಿ ಆಗಲಿಲ್ಲ. SR ರೇಟು ಸ್ಟ್ಯಾಗ್ನೆಂಟ್ ಆಗ್ಬಿಡ್ತು. ಇವತ್ತು SR ರೇಟ್ ತೊಗೊಳ್ಳಿ, ನೀವು 3 ಪಟ್ಟು ಕೊಡಬೇಕು ನಾವು ಕಾನೂನುಬದ್ಧವಾಗಿ. ಆದರೆ ಇವತ್ತು ನಾವು 5 ಪಟ್ಟು 6 ಪಟ್ಟು 7 ಪಟ್ಟು ಕೊಟ್ಟಿದ್ದೀವಿ. ಇವತ್ತು ಯಾವತ್ತಿದ್ರು ಇದು ಕೆಂಪು ವಲಯದಿಂದ ತೆಗಿಯೋಕ್ಕಾಗಲ್ಲ. ಯಾವತ್ತಿದ್ರು ಇದು ಇದೇ ಹಣ ಬರ. ಸರ್, ಈಗ ಅಂತಿಮವಾಗಿ ಸರ್ಕಾರ ಇನ್ನು 1.5 ವರ್ಷ 2 ವರ್ಷ ಇರುತ್ತೆ ಸರ್. ಈ ಸರ್ಕಾರ ಈ ಜಾರಿ ಮಾಡೋಕ್ಕಾಗತ್ತೆ ಎಲ್ಲವನ್ನೂ ಕೂಡ ಅಂತ ಸರ್? ಅಲ್ಲ, ಅವರು ಮೊದಲು ನಮ್ಮ ಮೇಲೆ ಏನು ಹೇಳಿದ್ರು ಅಂದರೆ, ಇವ್ರ ಹತ್ರ ದುಡ್ಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಇವರು ದುಡ್ಡು ಕೊಡಲ್ಲ, ಸುಮ್ಮನೆ ಅಕ್ವೈರ್ ಮಾಡಿಬಿಟ್ಬಿಡ್ತಾರೆ, ರೈತರನ್ನ ಅತಂತ್ರ ಮಾಡ್ತಾರೆ ಅಂದರು. ನಾವು ದುಡ್ಡಿನ ಮೂಲನೂ ಹೇಳಿದ್ದೀವಿ ಅವ್ರಿಗೆ ದುಡ್ಡು ಎಲ್ಲಿದೆ ಅಂತೇಳಿ. ಇನ್ನು ಕೆಲವ್ರು ಏನು ಹೇಳಿದ್ರು ಅಂತಂದರೆ, ನಮ್ಮನ್ನೆಲ್ಲ ಒಕ್ಕಲೆಬ್ರಿಸ್ತಾರೆ, ಊರನ್ನೇ ಒಕ್ಕಲೆಬ್ರಿಸ್ಬಿಡ್ತಾರೆ, ನಮ್ಮ ಊರನ್ನ ಎಲ್ಲ ಖಾಲಿ ಮಾಡಿಸ್ತಾರೆ ಅಂದರು. ನಾವು ಅದನ್ನು ಕೂಡ ಹೇಳ್ದೆ, ಊರನ್ನ ಯಾರನ್ನೂ ಕೂಡ ನಾವು ಒಕ್ಕಲೆಬ್ಸಲ್ಲ. ಊರಲ್ಲಿರ್ತಕ್ಕಂಥ ಎಲ್ಲರನ್ನೂ ಅಲ್ಲೇ ಕೂಡ ಇಂಟ್ಯಾಕ್ಟಲ್ಲೇ ಇಡ್ತೀವಿ. ಅದಕ್ಕೆ ಡೆವಲಪ್ ಮಾಡ್ತೀವಿ, ಆ ಊರುಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಸುತ್ತ ಅದರಿಂದ ಒಂದು 100 ಅಡಿನೋ 200 ಅಡಿನೋ ಸುತ್ತನೂ ಅಕ್ವೈರ್ ಮಾಡಿ ಅದಕ್ಕೆ ಇನ್ನೂ ಸೌಲಭ್ಯಗಳು ಬೇಕು, ಅದನ್ನು ಕೂಡ ಊರಿಗೆ ಕೊಡ್ತೀವಿ ಅಂತ ಹೇಳ್ದು. ಆಮೇಲೆ ಇವ್ರು ಯಾರು ಜಮೀನು ಇಲ್ಲದೆ ಇರ್ತಕ್ಕಂಥವ್ರನ್ನ ಒಕ್ಕಲೆಬ್ರಿಸ್ಬಿಡ್ತಾರೆ ಅಂದರು. ಇಲ್ಲ, ಜಮೀನು ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ನಾವು ಯಾರಲ್ಲಿ ವಾಸಿಗಳಾಗಿದ್ದಾರೆ ಅವ್ರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ 50-53 ಅರ್ಜಿ, ಅದು 50-53 ಅರ್ಜಿ ಏನಾಗಿದೆ ಅಂತಂದರೆ, ನಮ್ಮ ಬೆಂಗಳೂರಿಂದ 18 ಕಿಲೋಮೀಟ್ರ್ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಅವ್ರನ್ನ ಎತ್ತು ಕಟ್ಟಿದ್ರು. ಅವ್ರಿಗೂ ಹೇಳಿದ್ರು ನಾವು ನಿಮಗೂ ಸೈಟ್ ಕೊಡ್ತೀವಿ ಅಂತ. 1 ಎಕರೆ ನೀವೇನು ಅರ್ಜಿ ಹಾಕ್ಕೊಂಡಿದ್ದೀರ, 1 ಎಕರೆ 1 ಸೈಟ್ ಹಂಗೆ ನಿಮಗೂ ಕೊಡ್ತೀವಿ ಅಂತೇಳಿ ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡ್ದೋ. ಹಿಂಗೆ ಸುಮ್ಮನೆ ಬೇರೆ ರೀತಿಯಲ್ಲಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗ ರೇಟ್ ಕಡಿಮೆ ಆಯಿತು ಅಂತಂದರೆ ಇದು ಕಾರಣ ಕುಮಾರಸ್ವಾಮಿ ಅಲ್ವಾ? ಹೊಣೆ ಈ ಹೊಣೆ ಯಾರು ಬರಬೇಕು? ಕೆಂಪು ವಲಯ ಮಾಡಿದ್ರಿಂದ SR ರೇಟ್ ಜಾಸ್ತಿ ಆಗಲಿಲ್ಲ, ಇದು ಪ್ರಾಬ್ಲಮ್ ಆಯಿತು. ಆಮೇಲೆ ನಾವು ಸುಮ್ಮನೆ ಎದ್ದದ್ದು ಕೊಡೋಕ್ಕಾಗಲ್ಲ. ಹೈಯೆಸ್ಟ್ ರೇಟ್ ಕೊಟ್ಟಿರೋದು ನಾವು, ನೀವು ತೆಗೆದು ನೋಡಬೇಕು. ದೇವನಹಳ್ಳಿ ಭಾಗದಲ್ಲಿ ಅಲ್ಲಿ ಇಲ್ಲಿ ಯಾವ ರೇಟ್ ಇದೆ ಆ ರೀತಿ ಅದಕ್ಕಿಂತ ಹೆಚ್ಚು ರೇಟ್ ಕೊಟ್ಟಿದ್ದೀವಿ. ನಾಳೆ ಯಾರು ಕೋರ್ಟ್ಗೆ ಹೋದರೆ ಬಹುಶಃ ಇದ್ರ ಮೇಲೆ ಕೋರ್ಟ್ಗೆ ಹೋದರೆ ಆ ಭಾಗದವ್ರಿಗೆ ಇನ್ನೂ ಕೂಡ ಅನುಕೂಲ ಆಗ್ತದೆ. ಬಟ್ BJP ಹೇಳ್ತಾರೆ ನೆಕ್ಸ್ಟ್ ನಾವು ಗೌರ್ಮೆಂಟ್ ಏನು ಬಂದರೆ ಇದನ್ನು ನಾವು ಮತ್ತೆ ರದ್ದುಪಡಿಸ್ತೀವಿ. ಆಯಿತು, ಯಡಿಯೂರಪ್ಪನವರೇ ರದ್ದುಪಡಿಸ್ಬೋದಾಗಿತ್ತಲ್ಲ. ಈಗೇನು ಹೇಳೋದು ಅದನ್ನು? ಅವಾಗ ನಾವು ಕೇಳಿದ್ವಲ್ಲ, ನಿಮ್ಗೆ ತೋರಿಸಿದ್ನಲ್ಲ ನಾನು ಫೋಟೋಸ್ನ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು. ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಇವತ್ತೇ ರದ್ದುಪಡಿಸ್ಬೋದಲ್ಲ. ಬಟ್ ಅವ್ರು ಇದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಹೊರಟವ್ರೆ ವಿನ ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಅವತ್ತೇ ರದ್ದುಗೊಳಿಸ್ಬೋದಾಯ್ತಲ್ಲ. ಇಲ್ಲ ರೀ, ನಾನು ಡ್ರಾಪ್ ಮಾಡಿದ್ದೀನಿ, ನಾವು ರೈತರ ಪರ. ಯಡಿಯೂರಪ್ಪನವರು ಇದೇನೋ ಹಸಿರು ಶಾಲೆ ಹಾಕ್ಕೊಂಡು ಓದ್ ತೊಗೊಂಡವ್ರು ಅವರು. ರೈತರಿಗೆ ಸಪ್ರೇಟ ಬಡ್ಜೆಟ್ ಮಂಡಿಸ್ತವ್ರು ಅವರು. ನಾನು ರೈತರ ಪರ ಕಣೆ, ನಾನು ಡ್ರಾಪ್ ಮಾಡ್ತೀನಿ ಅಂತ. ಯಾತಕ್ಕೋಸ್ಕರ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ನಮ್ಮನ್ನು ಕರೆದು ಯಾವುದೋ ಏರೋನಾಟಿಕಲ್ ಸಂಸ್ಥೆ ಬರ್ತದೆ, ಅಲ್ಲೊಂದು ಇಂಡಸ್ಟ್ರೀಸ್ ಬರ್ತದೆ, ಅದಕ್ಕೆ ನೀವು 5,000 ಎಕರೆ 6,000 ಎಕರೆ ಬೇಕಾಗ್ತದೆ, ನನ್ನ ಹತ್ರ ಚರ್ಚೆ ಮಾಡವ್ರೆ ಅಂತೇಳಿ ಇದು ಹೇಳಿದ್ರೆ ಇಲ್ವ ಅಂತ ಕೇಳಿ. ಪ್ರಾಮಾಣಿಕವಾಗಿ ಮಾತಾಡೋಣ. ನಾವು ಜನಗಳನ್ನ ಅದೆಲ್ಲ ನಾವು ಮಾತಾಡ್ತಾ ಇದ್ದೀವಿ, ಎಲ್ಲರ ಹತ್ರನೇ ಮಾತಾಡ್ತೀವಿ, ರೈತರುಗಳ ಹತ್ರ ಮಾತಾಡಿ ಯಾಕಂದರೆ ನೋಡ್ರಿ, ಇದು ಯಾವತ್ತಿದ್ರೂ ಇದು ಡಿನೋಟಿಫೈ ಮಾಡೋಕ್ಕಾಗಲ್ಲ.
ಆಮೇಲೆ ನೋಡಿರಿ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಶುರು ಆಗಿದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. ಎಲ್ಲ 4 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ. ಆಮೇಲೆ ಅಶೋಕ್ ಅವರು ಕೂಡ ಮೊನ್ನೆ ಮಾತಾಡೋರು ಅಸೆಂಬ್ಲಿನಲ್ಲಿ, ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಇನ್ನು ಮುಂದೆ ಯಾವ ಬೆಂಗಳೂರನ್ನು ಕೂಡ ನೀವು ಅಭಿವೃದ್ಧಿ ಜಾಸ್ತಿ ಆಗಲ್ಲ ಏನೋ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ, ನೀವು ಟೌನ್ಶಿಪ್ಗಳನ್ನು ಮಾಡಬೇಕು. ಹೆಂಗೆ ಮಾಡಿದ್ರೆ ಟೌನ್ಶಿಪ್ನ ರೈತರ ಜಾಗ ತಗೊಳ್ಳೋದ್ರೆ ಟೌನ್ಶಿಪ್ ಮಾಡೋಕ್ಕಾಯ್ತದ? ನೀವು ಎಲ್ಲಿ ಟೌನ್ಶಿಪ್ ಮಾಡಿದ್ರೆ ರೈತರ ಜಾಗನೇ ತಗೋಬೇಕು, ಸರ್ಕಾರದ ಜಾಗ ಯಾವುದು ಇಲ್ವಲ್ಲ ಟೌನ್ಶಿಪ್ ಮಾಡೋಕ್ಕೆ. ಅದನ್ನು ಗೊತ್ತಿಲ್ಲ ಸರ್, ನನಗೆ ಅದೆಲ್ಲ ಐಡಿಯಾ ಇಲ್ಲ. ಅವೆಲ್ಲ ಇಲ್ಲ, ಯಾರ್ಯಾರೋ ಅವ್ರವ್ರ ಹಿತಾಸಕ್ತಿ ಅಂಟಿಸ್ಕೊತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಹಿಂದಿನ ಕೈಯಲ್ಲಿ ಬಿಟ್ಟಿಲ್ಲ ಅಂತ ವಾಗ್ದಾಳಿ ಮಾಡೋದು. ಬಿಡಿ ಪಾಪ. ಏನಾಗಿದೆ ಹೇಳ್ತೀನಿ ಕೇಳ್ರಿ. ಕುಮಾರಸ್ವಾಮಿಯವ್ರಿಗೆ ನೋಡ್ರಿ, ನಾನು ಒಂದೇ ಮಾತು ಹೇಳ್ತೀನಿ. ಸಿದ್ದರಾಮಯ್ಯನವ್ರು ಇದ್ದಾಗಲೂ ಕೂಡ ಇದು ಅಕ್ವಿಷನ್ ಪ್ರೊಸೀಡಿಂಗ್ಸ್ ನಡೀತಾ ಇತ್ತು. ಇದೇ ರೈತರು ಹೋರಾಟ ಮಾಡ್ತಿದ್ರು. ಕುಮಾರಸ್ವಾಮಿ ಅವ್ರು ಬಂದಿದ್ರಾ? ಅವ್ರ ಮಗ ಬಂದಿದ್ರಾ? ಅಶೋಕಣ್ಣ ಬಂದಿದ್ರಾ? ಯಾಕೆ ಇದ್ದಕ್ಕಿದ್ದಂಗೆ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದಮೇಲೆ ಇದ್ದಕ್ಕಿದ್ದಂಗೆ ಸ್ಪೀಡಪ್ ಆಗ್ಬಿಟ್ರಲ್ಲ? ಯಾಕೆ ಇದರಿಂದ ಹಿನ್ನೆಲೆ ಏನಿದ್ರು, ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಹಂಗಾರೆ? 2 ಸರಿ ಬಂದ್ಬಿಟ್ರು ಪಾಪ ನಿಖಿಲಣ್ಣವರು, ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯ. ಅವತ್ತುವರೆಗೂ ಕರೆದ್ರೆ ರೈತ ಕರೆದ್ರೆ ಸುಮ್ಮನೆ ಕಣ್ಣು ಒರೆಸ್ತಕ್ಕಂಥ ಮಾತಾಡ್ಬಿಟ್ಟು ಹೋಗ್ತಿದ್ರು. ಕುಮಾರಣ್ಣ ಫುಲ್ ಆ್ಯಕ್ಟಿವ್ ಆಗ್ಬಿಟ್ರಿ ಇವಾಗ. ಅವ್ರದ್ದು ನಾನು ತೋರಿಸೋದಲ್ಲ ನಿಮಗೆಲ್ಲ ವೀಡಿಯೋ. ಅವರೇ ಹೇಳಿರೋದು 40% ಕೊಡ್ತೀನಿ ನಾನು ರೈತರಿಗೆ ಡೆವಲಪ್ಡ್ ಏರಿಯಾದಲ್ಲಿ ಅಂತ. ನಾವಿವಾಗ ರೈತರಿಗೆ ನೀವು ಹೇಳಿದ್ರಿ ಕಡಿಮೆ ಆಯಿತು ರೇಟ್ ಅಂತಲ್ವ, ಅವ್ರು ರೇಟ್ ತೊಗೊಳೋದು ಬೇಡ, ಜಮೀನೇ ತೊಗೊಳ್ಳಿ. 50% ಕೊಡ್ತೀವಿ ನಾವು. ಜಮೀನೇ ತೊಗೊಂಡ್ರೆ ಒಳ್ಳೆ ಇವತ್ತಿನ ಮಾರ್ಕೆಟಿಗೆ ಬೆಲೆಗಿನ ಜಾಸ್ತಿ ದುಡ್ಡು ಸಿಗ್ತದೆ ನಿಮಗೆ. ಜಮೀನೇ ತೊಗೊಳ್ಳಿ ನೀವು. ನಾವು ದುಡ್ಡು ತೊಗೊಳ್ಳಿ ಅಂತ ನಿಮ್ಗೆ ಯಾರಿಗೂ ಒತ್ತಡ ಮಾಡ್ತಾ ಇಲ್ಲ ನಾವು. ನಾವು ದುಡ್ಡನ್ನ ನಾವು ಗಲಾಟೆ ಮಾಡಿ ನಾವೇ ಹೋರಾಟ ಮಾಡಿ ಜಾಸ್ತಿ ಯಾಕೆ ಮಾಡಿಸ್ತೋ ಅಂದರೆ ಸಣ್ಣ ಪುಟ್ಟ ರೈತರಿಗೆ ಅನುಕೂಲ ಆಗಲಿ ಅಂತ. 1/2 ಎಕರೆ 10 ಕುಂಟೆ ಇಂಥ ರೈತರುಗಳು ಇದು ತೊಗೊಳಕ್ಕಾಗಲ್ಲ, ಶೇರಿಂಗ್ ಹೋಗೋಕ್ಕಾಗಲ್ಲ. ಬಹುಶಃ ನನಗೆ ಗೊತ್ತಿರೋಂಗೆ ಅಲ್ಲಿ 80% ಜನ ಶೇರಿಂಗ್ ಹೋಗೋಕೆ ರೆಡಿ ಆಗಿಬಿಟ್ಟವ್ರೆ. ನಮಗೆ ಶೇರಿಂಗೇ ಕೊಡಿ ಅನ್ನೋ ಮಟ್ಟದಲ್ಲಿ ಎಲ್ರಿಗೂ ಕೂಡ ನಮಗೆ ಪತ್ರ ಕೊಡ್ತಾ ಇರೋದು ಅವರೆಲ್ಲ ಶೇರಿಂಗ್ ಕೊಡಿ ಅಂತೇಳಿ. ಬಟ್ ನಾನು ಇದನ್ನು ನೇರವಾಗಿ ಹೇಳ್ತೀನಿ, ಇದು ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎಣಿಬೇಕು ಅಂತಕ್ಕಂಥ ಉದ್ದೇಶ ವಿಧೇಯವಿನ ಯಾರು ರೈತರ ಪರವಾಗಿ ಇವ್ರು ಯಾರು ಕೂಡ ಮಾತಾಡ್ತಕ್ಕಂಥ ಇದು ಇವರೇ ಮಾಡಿರ್ತಕ್ಕಂಥ ಕಮಿಟ್ಮೆಂಟ್ಗಳು ಇರಲಿ. ಅದು ಅವ್ರ ಹೋರಾಟ ಅದು ಇದ್ದಿದೆ. ನಮ್ಮ ಕೆಲಸ ನಾವು ಮಾಡ್ತೀವಿ ಸಾರ್ವಜನಿಕವಾಗಿ. ನಾಳೆ ಚುನಾವಣೆ ಬಂದಾಗ ತೀರ್ಮಾನ ಆಗ್ತದಲ್ವಾ? ತೀರ್ಮಾನ ಓಟ್ ಹಾಕ್ತಾರಲ್ವ ಜನ ಯಾರಿಗೆ ಹಾಕ್ಬೇಕಂತ. ವಿಶೇಷ ಪ್ರೀತಿ ಅಂತ ವಿಜೇಂದ್ರ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ನೀವೇ ಕೇಳಬೇಕಲ್ವ, ಯಾಕೆ ಅವತ್ತು ಇಲ್ಲದೇ ಇರೋ ಹೋರಾಟ ಇವತ್ತು ಯಾಕೆ ಅಂತ. ಅಶೋಕಣ್ಣಗೆ ಕೇಳ್ಬೇಕು. ನೀವು ಹೇಳ್ದಂಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಅದಾದಮೇಲೆ 2 ಸೆಷನ್ ಆಯ್ತಲ್ಲ. ಅವತ್ತು ಅವ್ರಿಗೆ ನಾನು ಎಣಿಬೇಕಿದ್ರಲ್ಲಿ ರೈತರಿಗೆ ಸಹಾಯ ಮಾಡಬೇಕು ಅಂದಿದ್ರೆ ಅದಾದಮೇಲೆ 2 ಸೆಷನಲ್ಲಿ ಮಾತಾಡ್ಬೋದಾಗಿತ್ತಲ್ಲ ಅವರು, ಅಶೋಕಣ್ಣ ಅವರು. ಸಹಿಸ್ತಾ ಇಲ್ಲ ಹಾಗಾದ್ರೆ ಇವರು. ಮೇಜರ್ ನಮ್ಮ ಕಮ್ಯುನಿಟಿಯವರು ಎಲ್ರಿಗೂ ಹೊಟ್ಟೆಲ್ಲಿ ತೋಳಿಸ್ತಾ ಇದೆ. ನಮ್ಮ ಕಮ್ಯುನಿಟಿಯವರು ಅವರಲ್ಲ ಲೀಡರ್ಗಳು. ಅವ್ರು ಅಂದ್ಕೊಂಡಿದ್ರು ಯಾವುದೇ ಕಾರಣಕ್ಕೆ ಸಿದ್ದರಾಮಣ್ಣ ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಆಗಲ್ಲ, ಈ ಕಾಂಗ್ರೆಸ್ ಇವ್ರ ಕಿತ್ತಾಡಿ ಹಾಳಾಗೋಗ್ತದೆ ಅಂತ. ಯಾವ ರೀತಿ ಸ್ಮೂತ್ ಟ್ರಾನ್ಸ್ಫರ್ ಆಯ್ತಲ್ಲ, ಸಿದ್ದರಾಮಣ್ಣ ಅವರು ದೊಡ್ಡ ಮನ್ಸು ಮಾಡಿ ಬಿಟ್ಕೊಟ್ರಲ್ಲ, ಇದನ್ನು ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಹಾಂ, ಅದನ್ನು ಅವ್ರನ್ನೇ ಕೇಳಿ ನೀವು ಯಾಕೆ ಅಂತ. ಸರ್, ಈಗ 2 ದಿನಗಳ ಸಭೆ ಮಾಡಿದ್ದೀರಿ, ನಾಳೆ ಹೇಗಿರುತ್ತೆ ಅಂತ ಮಧ್ಯಾಹ್ನ? ಏನು ತೊಂದರೆ ಇಲ್ಲ. ಎಲ್ಲರೂ ಬಂದಿದ್ದಾರೆ, ಶಾಸಕರುಗಳು ಮಂತ್ರಿಗಳೆಲ್ಲರೂ ಬಂದಿದ್ದಾರೆ. ಸುಮ್ಮನೆ ಜಸ್ಟ್ ಒಂದು ಕಡೆ ಸೇರೋಕ್ಕೋಸ್ಕರ ಅಷ್ಟೇ. ನಾಳೆ ಏನಾದರೂ ಸಣ್ಣ ಪುಟ್ಟ ನಾವು ಮಾಕಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ. ಅಂದರೆ ಯಾವ ಥರ 2ನೇ ಓಟ್ ಪ್ರಿಫರೆನ್ಷಿಯಲ್ ಓಟ್ ಇದೆಯಲ್ಲ, ಒಂದೇ ಓಟ್ ಆದರೆ ಯಾವ ಮಾಕಿಂಗ್ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ಮಾಕಿಂಗ್ ಕೂಡ ನಡೀತಾ ಇದೆ. ಮಾಕಿಂಗ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿಂದ ಹೋಗ್ತೀವಿ. 8-8:30 ಬಸ್ನಲ್ಲಿ ಹೋಗ್ತೀವಿ ನಾವೆಲ್ಲರೂ. ಅಲ್ಲ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಲಾಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಅವರು ಬಂದಿದ್ದಾರೆ. ಇದ್ದಾರೆ ಬಂದು ಹೋದ್ರು ಅವರು ಕೂಡ. ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ನಮ್ಗೆ ಇರ್ತಕ್ಕಂಥ ಓಟ್ನ ಹಾಕ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ನಮ್ಗೆ 2ನೇ ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ನಮಗೆ 3 ಓಟ್ ಬರ್ತದೆ. 2ನೇ ಪ್ರಿಫರೆನ್ಷಿಯಲ್ ಓಟಲ್ಲಿ ನಮಗೆ ಕಡಿಮೆ ಇರೋದು 2 ಓಟು, ಶಾರ್ಟೇಜ್ ಇರೋದು. ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ 3 ಓಟು ಕೂಡ ನಮ್ಗೆ ಆಗ್ತದೆ, ನಾವು ಗೆಲ್ತೀವಿ. ಕಾನ್ಫಿಡೆನ್ಸ್ ಇದೆ ಸರ್, ಎಲ್ಲರೂ ಹಸಿಂದ ಆಗದಂಗೆ ಮತ ಹಾಕ್ತಾರೆ ಅಂತ. ಅದಕ್ಕೆ ಮಾಕಿಂಗ್ ಮಾಡಿಸ್ತಾ ಇರೋದು. ಮಾಕಿಂಗ್ ಮಾಡಿಸ್ತಾ ಇರೋದು ಆ ದೃಷ್ಟಿಯಿಂದ ಅಷ್ಟೇ. ಕೂಡ 3-4 ಜನ ತಪ್ಪು ಮಾಡಿದ್ರು ಅನ್ನೋಂಥದ್ದು. ಇಲ್ಲ ಹಾಗೆ ಇದೇನು ನ್ಯೂಮರಿಕಲ್ ನಂಬರ್ಸ್ಗಳಲ್ಲಿ ಒಂಚೂರು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ. 1 2 ಈಗ 1 ಅಂದರೆ ನೇರವಾಗಿ 1 ಎಳೆದ್ಬಿಟ್ಟು ಹೊಂಟೋಯ್ತಾರೆ. 2 ಬರಿಬೇಕಾದ್ರೆ ಕೆಲವರು 2ನ ವಿಶೇಷವಾಗಿ ಬರೀತಾರಲ್ಲ ಹಂಗೆ. ಅದು ಬಟ್ ಅಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದು ಇರ್ತದಲ್ಲ, ಆ ರೀತಿ ಬರೀರಿ ಅಂತ ಹೇಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.